ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕ ಪ್ರಭುಗಳಿಗೆ ಅಲಿಯಾಸ್ ಮತದಾರ ಪ್ರಭುಗಳಿಗೆ ಒಂದು ಪ್ರಶ್ನೆಯನ್ನ ಮುಂದಿಟ್ಟು ಚರ್ಚೆಯನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ. ಈ ನೆಲದ ಕಾನೂನು ಅಥವಾ ಯಾವುದಾದ್ರೂ ಅಪರಾಧ ಅಂತ ಸಂಭವಿಸಿದ್ರೆ ಆ ಆರೋಪಿ ಅನ್ನೋ ವ್ಯಕ್ತಿಯ ಸ್ಥಾನಮಾನವನ್ನ ಆಧಾರವಾಗಿಟ್ಕೊಂಡು ತನಿಖೆಯ ಪ್ರಕ್ರಿಯೆಗಳು ಬದಲಾಗುತ್ತಾ? ಈ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟು ಇವತ್ತಿನ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಿದ್ದೀನಿ ಅಂತಂದ್ರೆ, ಸಾಮಾನ್ಯವಾಗಿ ರಾಜಕಾರಣಿಗಳು ಪ್ರಭಾವಿ ವ್ಯಕ್ತಿಗಳ ಮೇಲೇನಾದ್ರೂ ಆರೋಪ ಕೇಳೋಕೆ ಸಿಕ್ಕಿದ್ರೆ ಅಲ್ಲಿ ನಡೆಯುವಂತಹ ತನಿಖೆ ಹಾಗೆ ಅವರ ವಿರುದ್ಧವಾಗಿ ಆಗುವ ಕ್ರಮಗಳು, ಸಾಮಾನ್ಯ ಜನರ ಮೇಲೆ ಆರೋಪ ಕೇಳಿ ಬಂದ ಸಂದರ್ಭದಲ್ಲಿ ಆಗುವ ತನಿಖೆ, ಅದರ ವೇಗ ಹಾಗೆ ಕೈಗೊಳ್ಳುವಂತಹ ಕ್ರಮ, ಇದರಲ್ಲಿ ಸ್ಪಷ್ಟವಾಗಿ ವ್ಯತ್ಯಾಸಗಳು ಕಾಣೋಕೆ ಸಿಕ್ಬಿಡುತ್ತಾ ಅಂತ ಹೇಳಿ. ಈಗ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗ್ತಾ ಇರುವ ಅಶ್ಲೀಲ ವಿಡಿಯೋಗಳ ಪ್ರಕರಣ, ಇಲ್ಲಿ ಅಶ್ಲೀಲ ವಿಡಿಯೋಗಳ ಪ್ರಕರಣ ಅಂತ ಕರೀಲಿಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕಂತಂದ್ರೆ ದಾಖಲಾಗಿರೋದು ಅತ್ಯಾಚಾರದ ಕೇಸ್ 2, ಕಿಡ್ನಾಪ್ನ ಕೇಸ್ 1. ಈ 3 ಪ್ರಕರಣದಲ್ಲೂ ಕೂಡ ಈವರೆಗೂ A1 ಅಂತ ಹೇಳಿ ಯಾರ ಹೆಸರನ್ನ ಸೂಚಿಸಲಾಗಿದೆಯೋ ಅವರ ಅರೆಸ್ಟ್ ಆಗಿಲ್ಲ. 3ರ ಪೈಕಿ 1 ಕೇಸ್ನಲ್ಲಿ ಮಾತ್ರ A2 ಅರೆಸ್ಟ್ ಆಗಿದೆ. ಹಾಗಾದ್ರೆ ಹೀಗೇನಾ ಎಲ್ಲ ಪ್ರಕರಣಗಳಲ್ಲೂ ತನಿಖೆ ಆಗೋದು? ಚರ್ಚೆ ಮಾಡಬೇಕಲ್ವಾ? ರಾಜಕಾರಣಿಗಳು, ರಾಜಕೀಯ ಪ್ರಭಾವ, ಅದರಲ್ಲೂ ಚುನಾವಣೆ ಸಂದರ್ಭ ಅಂತ ಬಂದಾಗ ಪೊಲೀಸರು ನಡೆಸುವಂತಹ ತನಿಖೆಯ ದಿಕ್ಕನ್ನ ಕೂಡ ಬದಲಾಯಿಸುವಂತಹ ಒತ್ತಡಗಳು ತೆರೆಯ ಹಿಂದೆ ನಡೀತಾ ಇದೆಯಾ? ನಡೆಯೋದು ಸಾಮಾನ್ಯನ? ಪ್ರಶ್ನೆ ಮಾಡೋಣ. ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಇವತ್ತು ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾದ ಬಸವರಾಜ್ ಮಾಲಗತ್ತಿ ಅವರು, ಹಿರಿಯ ವಕೀಲರಾದ ಸುನೀಲ್ ಕುಮಾರ್ ಅವರು, ಬಿಜೆಪಿ ಪಕ್ಷದ ವಕ್ತಾರರಾದ ಅಶೋಕ್ ಗೌಡ ಅವರು, ಹಾಗೆ ಕಾಂಗ್ರೆಸ್ನ ವಕ್ತಾರರಾದ ಹಾಗೆ ವಕೀಲರೂ ಆಗಿರುವ ಸೂರ್ಯ ಮುಕುಂದರಾಜ್ ಅವರು. ಮಾಲ್ಗತ್ತಿ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡೋಣ ಅಂತ ಹೇಳಿ. 3 ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಪ್ರಕರಣ ನಾನಾಗಲೇ ಹೇಳ್ತಾ ಇದ್ದಾಗೆ 2ರಲ್ಲಿ 376 ಅಂದರೆ ರೇಪ್ ಕೇಸ್ ದಾಖಲಾಗಿದೆ, 1ರಲ್ಲಿ ಅವರನ್ನ ಅಪಹರಣ ಮಾಡಲಾಗಿದೆ ಅನ್ನೋ ಆರೋಪ ಬಂದಿರೋದು. A2 ಅರೆಸ್ಟ್ ಆಗಿದ್ದಾರೆ ಸರ್, ಯಾವುದರಲ್ಲಿ? ಕಿಡ್ನಾಪ್ ಕೇಸ್ನಲ್ಲಿ. ಆದರೆ 2 ಪ್ರಕರಣದಲ್ಲಿ A1 ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ರೇವಣ್ಣ ಅವರು ಇಲ್ಲೇ ಇದ್ದಾರೆ, ಪ್ರಜ್ವಲ್ ಬೇರೆ ಕಡೆಯಲ್ಲಿದ್ದಾರೆ, ಬೇರೆ ದೇಶದಲ್ಲಿದ್ದಾರೆ. ಬಟ್ ರೇವಣ್ಣ ಅವರು ಕೂಡ ಒಂದು ಪ್ರಕರಣದಲ್ಲಿ A1. A2 ಅರೆಸ್ಟ್ ಆಗ್ತಾರೆ, A1 ಇಲ್ಲ ಅಂತಂದ್ರೆ ಸಹಜವಾಗಿ ಜನಸಾಮಾನ್ಯರಿಗೆ ಪ್ರಶ್ನೆ ಬರುತ್ತೆ, ಯಾಕೆ ಹೀಗೆ ಅಂತ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದವರಿಂದ ಸ್ಪಷ್ಟನೆ ಬೇಕು, ಯಾಕೆ ಹೀಗೆ? 100ಕ್ಕೆ 90ರಷ್ಟು ಕೇಸ್ನಲ್ಲಿ ಇಂಪಾರ್ಷಿಯಲ್ ಆಗಿ ನಾವು ತನಿಖೆ ಮಾಡ್ತೇವೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ VVIP ಆರೋಪಿಗಳು ಇರೋದ್ರಿಂದ, ಒತ್ತಡ ಹೆಚ್ಚಾಗಿ ಇರೋದ್ರಿಂದ ಪ್ರೆಷರ್ನು ಹಾಗೇ ಇರ್ತದೆ. ಬಟ್ ಇದರಲ್ಲಿ ಏನಾಗಿದೆ, ಕೆಲವೊಂದು ಸಂದರ್ಭದಲ್ಲಿ ಈ ಥರ ಆಗುವಂಥ ಚಾನ್ಸಸ್ ಇದ್ದಾವೆ. ಬಟ್ ಇದರಲ್ಲಿ FIRನೇ ಎಡವಿಬಿಟ್ಟಿದ್ದಾರೆ ಮೊದಲು ಪೊಲೀಸರು. ಅದರಲ್ಲಿನೇ ಎಲ್ಲ ಬೇಲೇಬಲ್ ಸೆಕ್ಷನ್ ಹಚ್ಚಿಬಿಟ್ರು. ಅವಾಗೇ 376 ಲೈಂಗಿಕ ದೌರ್ಜನ್ಯ ಅಂತ ಕೊಟ್ಟಿದ್ದಾಳೆ ಆ ಹೆಣ್ಣು. ಲೈಂಗಿಕ ದೌರ್ಜನ್ಯ ಅಂದರೆ 376 ಬಂದೇ ಬರ್ತದೆ. ಅದು ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ, ಮಾಡಿದ್ದಾರೆ. ಈಗಾದರೂ ಸಬ್ಸಿಕ್ವೆಂಟ್ಲಿ ಸ್ಟೇಟ್ಮೆಂಟ್ ತೊಗೊಂಡು ಕೋರ್ಟಿಗೆ ರಿಪೋರ್ಟ್ ಕೊಟ್ಟು 376 ಆ್ಯಡ್ ಮಾಡಿದ್ದಾರೆ. ಮತ್ತೊಂದು 2 FIRನೂ ಆಗಿದ್ದಾವೆ. ಒಂದು ನಾವು ನಿರಾಶೆ ಆಗದೇ ಇರುವಂಥ ಒಂದು ಕೇಸ್ ಅಂದರೆ ಈ SIT ಇರುವಂಥ ಅಧಿಕಾರಿಗಳು, BK ಸಿಂಗ್ ಅವರು, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಈಸ್ ವೆರಿ ಡೇರ್ ಆ್ಯಂಡ್ ಡೆವಿಲ್ ಆಫೀಸರ್. ಭಾಳ ಪ್ರಾಂಪ್ಟಾಗಿ ಕೆಲಸ ಮಾಡ್ತಾರೆ, ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ಕೆಲಸ ಮಾಡುವಂಥ ಅಧಿಕಾರಿ. ಹೀಗಾಗಿ ನಾವು ಅವ್ರ ಮೇಲೆ ವಿಶ್ವಾಸ ಇಡ್ಬೋದು. ಇದೇನಾಗ್ಬಿಡ್ತದೆ, VIP ಇರೋದರಿಂದ ಆರೋಪಿಗಳು ಎವಿಡೆನ್ಸನ್ನು ಕಲೆಕ್ಟ್ ಮಾಡಬೇಕು. ನಾವು ಬೇರೆ ಆರ್ಡಿನರಿ ಇದ್ದರೆ FIR ಆದ ತಕ್ಷಣ ಬುಕ್ಲೆ ಹೊಡೆದು ಅರೆಸ್ಟ್ ಮಾಡಿ ಒಳಗೆ ಹಾಕಲ್ಲ, ಎಲ್ಲ ಪ್ರೊಸೀಜರ್ ತಕ್ಷಣ ಇಮಿಡಿಯೇಟಾಗಿ ಆಗಿಬಿಡ್ತವೆ. ಬಟ್ ಇದರಲ್ಲಿ ಇಂಥ ಕೇಸ್ಗಳಲ್ಲಿ ಸ್ವಲ್ಪ ಎಲ್ಲ ಗಿಡನ್ಸು ಕಲೆಕ್ಟ್ ಮಾಡಿಕೊಂಡು ನಂತರ ಅರೆಸ್ಟ್ ಮಾಡೋಣ ಅಂತಲೂ ವಿಚಾರ ಕೆಲವೊಮ್ಮೆ ಬರ್ತದೆ. ಅಲ್ಲೇ ಬರುತ್ತಲ್ವಾ ಪ್ರಶ್ನೆ. ಅಂದರೆ ಸಾಮಾನ್ಯ ಜನರಿಗೆ ಮಾತ್ರ ತಕ್ಷಣಕ್ಕೆ ಅರೆಸ್ಟ್ ಮಾಡೋದ್ರಿಂದ ಅವರ ಮಾನ ಮರ್ಯಾದೆ, ಅವರ ಸಮಾಜದಲ್ಲಿರ್ತಕ್ಕಂಥ ಅವರ ಹೆಸರು, ಅದಕ್ಕೆ ಧಕ್ಕೆ ಆಗತ್ತೆ ಅಂತ ಹೇಳಿ ಪೊಲೀಸರು ಯಾಕೆ ಯೋಚನೆ ಮಾಡಲ್ಲ? ಕೇವಲ VIP ಅಂದ ಮಾತ್ರಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ 100 ಬಾರಿ ಯೋಚನೆ ಮಾಡಬೇಕು ಅನ್ನೋದು ಯಾಕೆ ಬೇಕು ಅಂತ? ಇದು ನೀವು ಹೇಳೋದು ನಿಜ. ಇದು 100ರಲ್ಲಿ 1-2% ಈ ಥರ ಕೇಸ್ಗಳು ಆಗ್ತವೆ. ಇಲ್ಲ ಅಂತ ನಾನು ಹೇಳೋದಿಲ್ಲ, ಅದು ಆಗ್ತವೆ. ಅದಕ್ಕೆ ಯಾವುದೋ ಕಾರಣದ ಕೈವಾಡದ ಒಂದು ಕೈ ಚಳಕೈ ಇರ್ತದೆ.
ಸೊ ಹೀಗಾಗಿ ವೆರಿ ರೇರ್ ಇಂಥ ಕೇಸ್ಗಳಾಗೋದು. ಹಾಗಾದರೂ ಆಗಿರ್ಬೋದು. ಬಟ್ ಇದರಲ್ಲಿ ನಾವು ವಿಶ್ವಾಸ ಇಡಬೇಕು. SIT ಅವ್ರು ಬಿಡೋದಲ್ಲ, ಅವ್ರು ಮಾಡೇ ಮಾಡ್ತಾರೆ. ಬಟ್ ನೀವು ಹೇಳಿದಾಗೆ ಅದನ್ನು FIR ಅಲ್ಲಿ A1 ಆರೋಪಿ ಅವ್ರು ಯಾಕೆ ಇಷ್ಟು ದಿವಸ ಬಿಟ್ಟರು ಗೊತ್ತಾಗಲಿಲ್ಲ. ಅರೆಸ್ಟ್ ಮಾಡಬಹುದಾಗಿತ್ತು, ತಕ್ಷಣ ಅರೆಸ್ಟ್ ಮಾಡಬಹುದಾಗಿತ್ತು. ಈಗ ಅದರದ್ದು ಟೆಂಪೋನು ಹೆಚ್ಚಾಗಿದೆ. ಏನು ನೋಡ್ಬೇಕು ಅದು ಏನು ಮಾಡ್ತಾರೆ ಅನ್ನೋದು. ಬಟ್ ಇವರು ಬೇಲೇಬಲ್ ಸೆಕ್ಷನ್ ಹಚ್ಚಿದ್ದು ಭಾಳ ಮಹಾ ಅಪರಾಧ. ಪೊಲೀಸ್ ಎಲ್ಲ ಬೇಲೇಬಲ್ ಹಾಕಿದ್ದು ಅವ್ರು ಬೇಕಂತ ಇಂಟರ್ಸಿಟರ್ ಬೇಲ್ ಸಿಗಲಿ. ಅಕಸ್ಮಾತ್ ಇಲ್ಲೇ ಇದ್ದರೆ ಅವನು ಜನ ಪೊಲಿಟಿಕಲ್ ಆಗಿ ಲೀಡರ್ಗಳು ಬಿಡೋದಲ್ಲ. ಇಲ್ಲೇ ಇದ್ಕೊಂಡು ಪೊಲೀಸರು ಅರೆಸ್ಟ್ ಮಾಡಲಿಲ್ಲ, ಅವನು ಅಬ್ಸ್ಕಾಂಡಿಂಗ್ ಆಗಿದ್ದಾನೆ, ಮಾಡೋದಲ್ಲೇ ಅವನು ಓಡೋಗಿದ್ದಾನೆ, ಇಲ್ಲೇ ಇದ್ದಾನೆ, ಹಿಡೀಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥ ಇದು ಬರ್ತದೆ ಅಂತಂದರೆ ಎಲ್ಲ ಪರಿಣಿತರ ತಜ್ಞರ ಅಭಿಪ್ರಾಯ ತಗೊಂಡು ಅವ್ರನ್ನೇ ಅಬ್ರಾಡ್ ಕಳಿಸಿದ್ದಾರೆ, ಬೇಕಂತ ಕಳಿಸಿದ್ದಾರೆ. ಈ ವಿಚಾರಕ್ಕೂ ಕೂಡ ಬರ್ತಾ ಇದೆ ರಾಜಕೀಯ ಆರೋಪ ಪ್ರತ್ಯಾರೋಪ. ಅಶೋಕ್ ಗೌಡ್ರೆ ಇವತ್ತು ಹೇಳ್ತಾರೆ ಮುಖ್ಯಮಂತ್ರಿಗಳು ಅಂತಾನೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಅವ್ರು ಚುನಾವಣೆ ದೃಷ್ಟಿಯಿಂದ ಮಾತನಾಡಿದ್ರೇನೋ ನನಗೆ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಗಳಾಗಿದ್ದವ್ರು ಕೊಡುವ ಸ್ಟೇಟ್ಮೆಂಟ್ ಬಹಳ ಮುಖ್ಯವಾಗುತ್ತೆ ಇಂಥ ಪ್ರಕರಣಗಳಲ್ಲಿ. ಹೇಳ್ತಾರೆ ದೇವೇಗೌಡರು ಸಪೋರ್ಟ್ ಇದೆ, BJP ಅವ್ರ ಸಪೋರ್ಟ್ ಇದೆ, ಅವರೆಲ್ಲ ಪ್ಲಾನ್ ಮಾಡಿಬಿಟ್ಟೆ ಅವ್ರು ಎಸ್ಕೇಪ್ ಆಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಅಂದರೆ ಇಂಥ ಆರೋಪ ಹೊತ್ತಿರುವ ವ್ಯಕ್ತಿಯನ್ನ ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ BJP ಕೂಡ ಸಹಕಾರ ಕೊಡ್ತಿದೆ ಅನ್ನೋದು ಆರೋಪ. ಕರ್ನಾಟಕದಲ್ಲಿ ಇರ್ತಕ್ಕಂತಹದ್ದು ಸರ್ಕಾರ ಯಾರ್ದು? ಕಾಂಗ್ರೆಸ್ನವ್ರದ್ದು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಗೃಹ ಸಚಿವರು ಯಾರು? ಜಿ ಪರಮೇಶ್ವರ್ ಅವರು. DCM ಯಾರು? DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಈ ಪ್ರಕರಣಗಳಲ್ಲಿ ಎಕ್ಸ್ಪರ್ಟ್ ಇರಬಹುದು. ಅದಾದ್ಮೇಲೆ ಜೊತೆಗೆ ಇನ್ನೊಂದೇನಂತಾರೆ, ಯಾವ ಅರ್ಥದಲ್ಲಿ ಹೇಳ್ತಿದ್ದೀರಾ?